ಗೇಟ್ ವಿಚಾರ ಟಿ ಬಿ ಡ್ಯಾಮ್ಗೆ ಬಂದಿದ್ದೀನಿ ಹೊಸಪೇಟೆಯಲ್ಲಿ. ಇದು 3ನೇ ಬಾರಿ ನಾನು ಬರ್ತಾ ಇರೋದು. ಡ್ಯಾಮ್ ಹತ್ರನೂ ಕೂಡ ಫಸ್ಟು ಗೇಟ್ ಒಡೆದೋದಾಗೂ ಕೂಡ ಬಂದಿದ್ದೆ. ಅದಾದಮೇಲೂ ಕೂಡ 2 ತಿಂಗಳು ಹಿಂದೆ 3 ತಿಂಗಳ ಹಿಂದೆ ನಾನು ಬಂದಿದ್ದೆ. ಆಗ 2 ಮಾತ್ರ ಗೇಟು ಇನ್ನೂ 50% ಆಗಿತ್ತು ನಾನು ಬಂದಾಗ ಕಳೆದು. ಈಗ 16 ಗೇಟ್ಗಳು ಆಲ್ಮೋಸ್ಟ್ ಅಲ್ಲೂ 80% ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಒಟ್ಟು ಬೇಕಾಗಿರೋದು 32. 32 ಆಗಬೇಕಾದ್ರೆ ಇನ್ನು ಫೆಬ್ರವರಿ ಅಂತ ಅವ್ರು ಹೇಳ್ತಾ ಇದ್ದಾರೆ. ಫೆಬ್ರವರಿ ಅಷ್ಟೊತ್ತಿಗೆ ಗೇಟ್ಗಳು ಆಗ್ಬೋದು ಅಂತ. ಸೊ ಅದಾದಮೇಲೆ ಫಿಟ್ ಮಾಡೋದು ಅವರು ಜೂನ್ ಜುಲೈ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಮತ್ತು ಮಳೆ ಶುರುವಾಗ್ತೈತೆ. ಮಳೆ ಅಷ್ಟೊತ್ತಿಗೆ ಶುರುವಾಗಿರ್ತೈತೆ. ಮಳೆಗೆ ಬಂದಿದ್ದ ನೀರೆಲ್ಲ ವಾಪಸ್ಸು ಆಚೆ ಹೋಗೇ ಹೋಗ್ತೈತೆ. ಹಿಡಿದಿಡೋಕ್ಕೆ ಆಗಲ್ಲ ಆ ಪರಿಸ್ಥಿತಿ. ಒಟ್ಟಾರೆ 2 ವರ್ಷದ ಬೆಳೆ ಹೋಗ್ತೈತೆ. ಈಗ 2 ವರ್ಷದ್ದು ಇವ್ರು ಹೇಳ್ತಾ ಇರೋದು ಮಾರ್ಚಲ್ಲಿ ಕಂಪ್ಲೀಟ್ ಆಗ್ತೈತೆ, ಜೂನ್ ಜುಲೈಯಲ್ಲಿ ನಾವು ಮಾಡ್ತೀರಿ ಅಂತ. ಆ ಥರ ಲಕ್ಷಣ ಎಲ್ಲೂ ಕಾಣಿಸ್ತಾ ಇಲ್ಲ. ಆಗ್ತೈತೆ ಅಂತ ಗ್ಯಾರಂಟಿ ಇಲ್ಲ. ಇದು ನವಂಬರ್ ಡಿಸೆಂಬರ್ವರೆಗೂ ಹೋಗ್ಬೋದು. ಅಂದರೆ 2 ವರ್ಷದ ಬೆಳೆ ಹೋದಂಗೆ. ಯಾಕೆ ಅಂತಂದರೆ ಇವ್ರು ಸರಿಯಾಗಿ ಇದನ್ನು ಮಾನಿಟ್ರ್ ಮಾಡ್ತಾ ಇಲ್ಲ. ಈಗ ಬಿಲ್ಲೂ ಕೂಡ ಪೇಮೆಂಟ್ ಆಗಿಲ್ಲಂತೆ. 12 ಕೋಟಿಗೇನೋ ಬಿಲ್ ಹೋಗಿದೆಯಂತೆ. ಆ ಬಿಲ್ ಹೋಗಿ ಅವಾಗೆ ತಿಂಗಳಾನುಗಟ್ಟಲೆ ಆಗಿದೆ. ಇನ್ನೂ ಬಿಲ್ ಪೇ ಆಗ್ತಾ ಇಲ್ಲ. ಯಾಕಂದರೆ ಮೋಸ್ಟ್ಲಿ ದುಡ್ಡಿದ್ದಂಗಿಲ್ಲ, ಖಜಾನೆಯಲ್ಲಿ ದುಡ್ಡಿಲ್ಲ. ಅದಕ್ಕೆ ಬಿಲ್ ಪೇಮೆಂಟ್ ಆಗ್ತಾ ಇದ್ದಂಗಿಲ್ಲ. ಅವ್ನು ಬಿಲ್ ಕೊಡಲಿಲ್ಲ ಅಂದರೆ ಅವ್ನು ಕೆಲಸ ಮಾಡಲ್ಲ. ಒಟ್ಟಾರೆ ಈ ಡ್ಯಾಮಿನ ಪರಿಸ್ಥಿತಿ, ಒಂದು ಕಡೆ ರೈತರು 2ನೇ ಬೆಳೆಗೋಸ್ಕರ ಹೋರಾಟ ಮಾಡ್ತಾಯಿದ್ದಾರೆ, ಬೀದಿಗಳಿದ್ದಾರೆ, ಮೆರವಣಿಗೆ ಆಗಿದೆ, ಪ್ರತಿಭಟನೆಗಳಾಗ್ತಾಯಿದೆ. ಸರ್ಕಾರಕ್ಕೆ ಅದ್ರ ಬಗ್ಗೆ ಕಿಂಚತ್ತೂ ಗಮನವೂ ಇಲ್ಲ. ಈಗ ಈ ಬೆಳೆ ಅಲ್ಲ, ಇನ್ನೊಂದು ಬೆಳೆನೂ ಹೋಗೋವಂಥ ಪರಿಸ್ಥಿತಿ ಮುಂದಿನ ಸರಿ ಬರೋವಂಥದ್ದಕ್ಕೆ ಕಾಣ್ತಾ ಇದೆ. ಇವಾಗಿರೋ ಕೆಲಸ ವರ್ಕು ಆಗ್ತಾ ಇರೋದು ನೋಡಿದ್ರೆ ಮುಂದಿನ ವರ್ಷವೂ ಕೂಡ ಬೆಳೆಗೆ ಸಿಗೋ ಅಂಥ ಪರಿಸ್ಥಿತಿ ಕಾಣ್ತಾ ಇಲ್ಲ. ಸರ್ಕಾರ ನನಗನ್ನಿಸ್ತೈತೆ ನೀರಾವರಿಗೋಸ್ಕರ ನಿಮ್ಮ 5 ಗ್ಯಾರಂಟಿ ನೀವು ಕೊಡಿ, ಬೇಡ ಅಂತ ನಾವೇನು ಹೇಳ್ತಾ ಇಲ್ಲ. ಫಸ್ಟ್ ಯಾವುದಕ್ಕೆ ಕೊಡ್ಬೇಕು ನೀವು ಪ್ರಯಾರಿಟಿ? ನೀರಾವರಿಗೆ ಕೊಡಿ. ನೀವು ಫ್ರೀನೆಲ್ಲ ಆಮೇಲೆ ಕೊಟ್ಕೊಳ್ಳಿ ಬೇಕಾದರೆ. ಆ ಫ್ರೀಗೋಸ್ಕರ ಇದನ್ನೆಲ್ಲ ನಿಲ್ಲಿಸುವಂಥದ್ದು. ನೀರಾವರಿಗೆ ಕೊಡಬೇಕಾಗಿದ್ದಂಥ ಹಣವನ್ನು ಡಿ ಕೆ ಶಿವಕುಮಾರ್ ಉಪಮಂತ್ರಿ ಆಗಿದ್ದಾರೆ ಅಂತೇಳಿ ಅವ್ರ ಇಲಾಖೆಗೆ ಬರೋವಂಥದ್ದೆಲ್ಲ ಸ್ಟಾಪ್ ಮಾಡ್ತಾರೆ. ಇವಾಗಂತೂ ಜಗಳ ಶುರುವಾಗಿದೆ. CM ಪೋಸ್ಟ್ಗೆ ಜಗಳ ನನಗನ್ಸುತ್ತೆ ನೀರಾವರಿಗೆ ಏನೋ ಹಣ ಬಿಡುಗಡೆ ಮಾಡಲ್ಲ ಸಿದ್ದರಾಮಯ್ಯ. ನಾನು ಸರ್ಕಾರಕ್ಕೆ ಇಮಿಡಿಯೇಟಾಗಿ ನಮಗೆ ಸಾವಿರಾರು ಕೋಟಿ ಲಾಸ್ ಆಗ್ತೈತೆ. 1000 ಕೋಟಿ ಲಾಸ್ ಆಗ್ತೈತೆ. ರೈತರು ನೋಡಿ, ನಿಮ್ಮಿಬ್ಬರ ಜಗಳದಲ್ಲಿ ಕೂಸು ಬಡವಾಯಿತು ಅನ್ನೋದು ಬೇಡ. ನಾನು ಸರ್ಕಾರಕ್ಕೆ ಆಗ್ರಹ ಮಾಡ್ತೇನೆ, ಕೂಡಲೇ ಈ ಗೇಟ್ಗಳು ಇಷ್ಟೊತ್ತಿಗಾಗಲೇ 32 ಗೇಟ್ಗಳು ಆಗಬೇಕಾಗಿತ್ತು ಇಷ್ಟೊತ್ತಿಗೆ ಕಂಪ್ಲೀಟು. ಆದರೆ ಏನೂ ಆಗಿಲ್ಲ. ಇಮಿಡಿಯೇಟಾಗಿ ಮುಖ್ಯಮಂತ್ರಿಗಳು ಸ್ಥಳ ಪರಿಶೀಲನೆಗೆ ಬರಬೇಕು ಅಂತ ಆಗ್ರಹವನ್ನು ಮಾಡ್ತಾಯಿದ್ದೀವಿ. ಸ್ವತಃ ಮುಖ್ಯಮಂತ್ರಿಗಳೇ ಬಂದು ಸ್ಥಳ ಪರಿಶೀಲನೆ ಮಾಡಬೇಕು. ಯಾಕಂದರೆ 1000 ಕೋಟಿ ಲಾಸ್ ಆಗ್ತೈತೆ ಕರ್ನಾಟಕದ ರೈತರಿಗೆ ಆಗ್ತದೆ. ಅದರಿಂದ ಎಕರೆ 16 ಲಕ್ಷ ಎಕರೆ ಅಷ್ಟು ರೈತರಿಗೆ ಸಮಸ್ಯೆ ಆಗ್ತೈತೆ. ಅಷ್ಟು ಬೆಳೆ ಹಾನಿ ಆಗ್ತೈತೆ. ಅದರಿಂದ ಮುಖ್ಯಮಂತ್ರಿಗಳು ಭಾಷಣ ಮಾಡೋದು ಬಿಟ್ಟು, ವಿರೋಧ ಪಕ್ಷಗಳನ್ನ ಬೈಯೋದು ಬಿಟ್ಟುಬಿಟ್ಟು ಕೂಡಲೇ ಸ್ಥಳಕ್ಕೆ ಬಂದು ಡ್ಯಾಮು ಪರಿಶೀಲನೆ ಮಾಡಬೇಕು. ಕೆಲಸನೂ ವೇಗನೂ ಜಾಸ್ತಿ ಮಾಡಬೇಕು. ಕೂಡಲೇ ಅದಕ್ಕೆ ಹಣ ಬೇಕಾದರೆ ಹಣನೂ ಬಿಡುಗಡೆ ಮಾಡಬೇಕು. ಇದ್ರ ಬಗ್ಗೆ ಅವರು ಗಮನ ಹರಿಸಿಲ್ಲ ಅಂದರೆ ನಾವು ಕೂಡ ಇದ್ರ ವಿರುದ್ಧ ಹೋರಾಟವನ್ನು ನಾವು ಮಾಡ್ತೀರಿ. ಈಗಾಗಲೇ ಮಳೆಗಾಲ ಆರಂಭದೊಳಗೆ ಕೆಲಸ ಮುಗಿಸ್ಬೇಕಂತ ಹೇಳ್ತೀರಿ ಸರ್? ಆಗಲ್ಲ. ಮಳೆ ಪ್ರಾರಂಭ ಆಗೋಕ್ಕೆ ಮುಂಚೆನೇ ಮುಗಿಸಿ ಅಂತ ಹೇಳ್ತಾ ಇದ್ದೀರಿ. ನೀವು ಮಾರ್ಚ್ ಒಳಗಡೆನೇ ನೀವು ಮುಗಿಸ್ಬೇಕು. ಯಾಕಂದರೆ ಮಾರ್ಚು ಆದ ತಕ್ಷಣವೇ, ಕಾಮನ ಹಬ್ಬ ಆದ ತಕ್ಷಣವೇ ಮಳೆ ಶುರು ಆಗ್ತೈತೆ. ಹೌದು. ಅಲ್ಲ, ಅದು ಅಕ್ಕಿ ರೇಟು ಜಾಸ್ತಿ 100% ಆಗ್ತೈತೆ. ಅದಕ್ಕಿಂತ ರಾಜ್ಯದ ಬೊಕ್ಕಸಕ್ಕೆ ತೊಂದರೆ ಆಗ್ತೈತಲ್ಲ. ಇಲ್ಲೇ ರೈತರಿಗೆಲ್ಲ ಸಂಕಷ್ಟ ಬರ್ತೈತಲ್ಲ. ರೈತರ ಜೀವನ ಎಲ್ಲ ಪಾಪ ಅದ್ರ ಮೇಲೆ ನಂಬ್ಕೊಂಡಿದ್ದಾರೆ. ಈಗ ಒಂದು ಬೆಳೆ ಹೋಗಿದೆ, ಕೊಡೋಕ್ಕಾಗಲ್ಲ ಅಂತ ಹೇಳ್ತಾ ಇದ್ದಾರೆ. 2ನೇ ಬೆಳೆಗೆ ನಾವು ಪರಿಹಾರ ಕೊಡಿ ಅಂತ ಹೇಳ್ತಾ ಇದ್ದೀರಿ. 25,000 ರೂಪಾಯಿ ಪರಿಹಾರ ಕೊಡಿ ಎಕರೆಗೆ ಅಂತ ನಾವು ಡಿಮ್ಯಾಂಡ್ ಮಾಡ್ತಾ ಇದ್ದೀರಿ. ನೀವು ಮಾರ್ಚಲ್ಲಿ ಕಂಪ್ಲೀಟ್ ಮಾಡಿಲ್ಲ ಅಂದರೆ ಮತ್ತೆ ಇದು 2ನೇ ಬೆಳೆಗೆ ಮತ್ತೆ ಕೊಡೋಕ್ಕೆ ಆಗಲ್ಲ. ಮತ್ತು ಗ್ಯಾರಂಟಿ ಮಳೆ ಗ್ಯಾರಂಟಿ ಗೊತ್ತಿಲ್ಲ. ಈ ಬಾರಿ ಮಾನ್ಸೂನು ಇವೆಲ್ಲ ಹೇಗೆ ಹಿಂಗಾರು ಮುಂಗಾರು ಯಾಕೆ ಬರುತ್ತೆ ಅಂತ ಇನ್ನೂ ಗೊತ್ತಿಲ್ಲ. ಇವಾಗ ಟಿ.ಬಿ ಬ್ಯಾನ್ ಹೇಳಿದ್ರೆ ಈಗ 16 ಆಗಿದೆ.
ಪೇಂಟಿಂಗ್ ಮಾಡಿರೋದು ಒಂದು 3-4 ಪೇಂಟಿಂಗ್ ಆಗಿದೆ, ಇನ್ನೊಂದಷ್ಟು ರೆಡಿ ಆಗ್ತಾ ಇದೆ. ಒಟ್ಟು 16 ರೆಡಿ ಆಗಬಹುದು ಅಂತ ಹೇಳ್ತಾ ಇದ್ದಾರೆ ಅವರು. ಸರ್ ಎಲ್ಲ ರೆಡಿ ಒಟ್ಟಿಗೆ ಅದು 16 ಮಾತ್ರ ಕೂತ್ಸೋಕ್ಕಾಗಲ್ಲ. 16 ಮಾತ್ರ ಕೂತ್ಸೋಕ್ಕಾಗಲ್ಲ. ಒಟ್ಟು 32 ರೆಡಿ ಆಗಬೇಕು. 32 ರೆಡಿ ಆಗೋಕ್ಕೆ ಮುಂದೆ ಅವರು ಫೆಬ್ರವರಿ ಮಾರ್ಚ್ ಅಂತ ಇದ್ದಾರೆ. ಅವ್ರ ಲೆಕ್ಕದಾಗ ಮಾರ್ಚ್ ಅಂದರೆ ಇನ್ನು ಬಿಲ್ಲೇ ಬಿಡುಗಡೆ ಮಾಡಿಲ್ಲಲ್ಲ. ಅದು ಈ ಮಾರ್ಚ್ ಗೊತ್ತೋ ಮುಂದಿನ ವರ್ಷ ಮಾರ್ಚ್ ಗೊತ್ತೋ ಗೊತ್ತಿಲ್ಲ. ಆ ಪರಿಸ್ಥಿತಿ ಅಧಿಕಾರಿಗಳು ಮಾಹಿತಿ ಕೊಟ್ಟಿದ್ದಾರೆ, ಇಷ್ಟಕ್ಕೆ ನಾವು ಮಾಡ್ತೀರಿ ಅಂತ. ನನಗೇನೋ ಗ್ಯಾರಂಟಿ ಕಾಣಿಸ್ತಾ ಇಲ್ಲ. ಯಾಕಂದರೆ ಸಂಬಂಧಪಟ್ಟಂಥ ಮುಖ್ಯಮಂತ್ರಿಗಳು ಇಷ್ಟೊಂದು ಜ್ವಲಂತ ಸಮಸ್ಯೆ, ಇಡೀ ರೈತರು ಹೋರಾಟ ಮಾಡ್ತಾ ಇದ್ದಾರೆ, ಬೀದಿಗಿಳಿದಿದ್ದಾರೆ. ಇಷ್ಟಿದ್ರು ಮುಖ್ಯಮಂತ್ರಿಗೆ ಇಲ್ಲಿ ಬಂದು ಹೋಗೋದು ಬಿಟ್ಬಿಟ್ಟು ಡೆಲ್ಲಿಗೆ ಹೋಗೋದು, ಬಿರಿ ಬರೋದು, ಡೆಲ್ಲಿಗೆ ಹೋಗೋದು ಬರೋದು, ಮಾತ್ರ ಕೇಂದ್ರ ಸರ್ಕಾರದ ಮೇಲೆ ಆಪಾದನೆ ಮಾಡೋದು, ಇಷ್ಟು ಬಿಟ್ಟು ಸಿದ್ದರಾಮಯ್ಯನವ್ರು ಏನು ಮಾಡ್ತಾ ಇಲ್ಲ. ನಾನು ವಿರೋಧ ಪಕ್ಷದ ನಾಯಕನಾಗಿ ಆಗ್ರಹ ಮಾಡ್ತಾ ಇದ್ದೀನಿ, ಕೂಡಲೇ ಮುಖ್ಯಮಂತ್ರಿ ಸ್ಥಳಕ್ಕೆ ಭೇಟಿ ಮಾಡಬೇಕು, ಪರಿಶೀಲನೆ ಮಾಡಬೇಕು, ರೈತರ ಅಹವಾಲನ್ನು ಕೇಳಬೇಕು, ಕಾಮಗಾರಿ ಇಮಿಡಿಯೇಟಾಗಿ ಫೆಬ್ರವರಿ ಒಳಗಡೆ ಮುಗಿಬೇಕು. ಆ ರೀತಿ ಸೂಚನೆಯನ್ನು ಕೊಡಬೇಕು ಅನ್ನೋ ಆಗ್ರಹವನ್ನು ನಾನು ಮಾಡ್ತಾ ಇದ್ದೀನಿ. ಸಿಎಂ ಕುರ್ಚಿ ಕಾದಾಟ ರೈತರಿಗೆ ಮುಗಿಸ್ಬಿಟ್ಟು ರೈತರು ರೈತರಿಗೆ ಮುಗಿಸ್ಬಿಟ್ಟು ಈಗ ಈ